ಗೋವಿಂದಪ್ಪ ಮಿಸ್ ಆಗಿದ್ದ. ಎಲ್ಲಿ ಹೋದ, ಏನಾದ, ಈ ಪ್ರಶ್ನೆಗೆ ಊರವರ ಹತ್ರ ಉತ್ತರ ಇರಲಿಲ್ಲ. ಇನ್ನು ಹೆಂಡತಿ ನಿರ್ಮಲಾ ಮಾತ್ರ ಆತ ದುಡಿಯೋದಕ್ಕೆ ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಹೇಳಿದ್ರು. ಅದನ್ನ ಕೆಲವರು ನಂಬಿದ್ರು. ಇನ್ನು ಮನೆಯವರಿಗೂ ಆರಂಭದಲ್ಲಿ ಅಲ್ಲಾಭಕ್ಷ್ ಬಗ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಆತ ಹೆಣ ಹಾಕಿ ಬಂದು ಅವರ ಜೊತೆ ಸೇರ್ಕೊಂಡು ಆತನನ್ನ ಹುಡುಕುವಂತ ಮಾತಾಡಿದ್ದ. ಆದ್ರೂ ಮುಂಚೆ ಅವನ್ನೆಲ್ಲ ಮಾಡಿ ಬಂದ್ರೆ ಎಲ್ಲ ಗೊತ್ತಿತ್ತು. ಅವನಿಗೆ ಗೊತ್ತಿರೋ ಕೂಡ ನಮ್ಮ ಜೊತೆನೆ ಎಲ್ಲ ಚೆನ್ನಾಗಿದ್ದ ಅವನು. ನಿಮಗೇನು ಹೇಳ್ತೀನಿ ಎಲ್ಲಿ ಅಂತ ಗೋವಿಂದಪ್ಪ ಅಂತಂದ್ರೆ ಗೋವಿಂದಪ್ಪ ಕೇಳಿದ್ರೆ ಹುಡುಕ್ರಪ್ಪ ನೀವೆಲ್ಲ ಸೇರಿ ಅಣ್ಣ ತಮ್ಮರೆಲ್ಲ ಅವನೇ ಹೇಳ್ತಾ ಹೊಡೆದು ಬಂದ್ಬಿಟ್ಟು ಹೇಳ್ತಾ ಇದ್ದಂತ ನಮ್ಮ ತಮ್ಮರಿಗೆ. ಅವ್ನು ಏನಕ್ಕೆ ಬಿಟ್ರಿ ನಿಮ್ಮ ಕಾಕರು ಎಲ್ಲಾದ್ರೂ ಬೆಂಗಳೂರು ದುಡ್ಕೊಂಡು ತಿನ್ನಕ್ಕೆ ಹೋಗಿ ನಾನು ನೋಡ್ರಿ, ಯಾಕೆ ಬಿಟ್ರಿ ಎಲ್ಲಾದ್ರೂ ಒಂದು ಕಡೆ ಇರ್ತಾನೆ ಅವನು ಹುಡುಕ್ರಿ ಅಂತ ನಮಗೆ ಹೇಳ್ತಾ ಇದ್ದ. ಕಂಪ್ಲೇಂಟ್ ಕೊಟ್ರಿ ಅಂತಂದ್ರೆ ಅವನು ಅವ್ರು ಕಂಪ್ಲೇಂಟ್ ಕೊಡಬೇಡ ಅಂತಾನೆ ಹೇಳ್ತಾ, ಸುಮ್ಮನೆ ಹುಡುಕ್ರಿ, ಅಲ್ಲಿ ದೇವ್ರು ಕೇಳ್ರಿ, ಇಲ್ಲಿ ದೇವ್ರು ಕೇಳ್ರಿ. ಹೀಗೆ ದೇವ್ರ ಹತ್ರನೇ ಕೇಳ್ಕೊಂಡಿದ್ದು ಬಿಟ್ರೆ ಅವ ಸೇಫ್ ಅಲ್ಲ. ಹಂಗಾಗಿ ಅಲ್ಲಿ ನಿರ್ಮಲಾ ಮತ್ತು ಅಲ್ಲಾಭಕ್ಷ್ ಸೇರ್ಕೊಂಡು ಗೋವಿಂದಪ್ಪನ ಮಿಸ್ಸಿಂಗ್ ಕೇಸ್ ದಾಖಲೇ ಆಗದ ಹಾಗೆ ಇಷ್ಟು ದಿನ ನೋಡ್ಕೊಂಡಿದ್ರು. ಹಾಗಂತ ಅದೆಷ್ಟು ದಿನ ಸತ್ಯ ಗೊತ್ತಾಗದೇ ಇರುತ್ತೆ. ಊರ ಜನ ಇವರಿಬ್ಬರ ಸಂಬಂಧದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅದರ ನಡುವೆ ಮೊನ್ನೆ ಈ ಗೋವಿಂದಪ್ಪನ ಅಣ್ಣನ ಮಗನ ಕೈಗೆ ಅವರು ಸಿಕ್ಬಿದ್ದಿದ್ರು. ತಾಯಿ ಮಗುವನ್ನ ಆ ಮನುಷ್ಯ ಜಾಲಿ ರೈಡ್ಗೆ ಬೈಕಲ್ಲಿ ಕರ್ಕೊಂಡು ಹೋಗುವಾಗ ಈತ ಫೋಟೋವನ್ನ ಕ್ಲಿಕ್ಕಿಸ್ಕೊಂಡ್ಬಿಟ್ಟಿದ್ದ. ಅದನ್ನ ತಗೊಂಡು ಹೋಗಿ ತೋರಿಸಿಯೇ ಆತ ಮನೆಯಲ್ಲಿ ನಿರ್ಮಲಾ ವಿರುದ್ಧ ದೂರು ಕೊಡೋ ಮಾತಾಡಿದ್ದು ಅವರು ಒಪ್ಕೊಂಡಿದ್ದು. ಆಗ್ಲೇ ಎಲ್ಲರಿಗೂ ನಿರ್ಮಲಾ ಬಗ್ಗೆ ಅನುಮಾನ ಬಲವಾಗಿತ್ತು. ಹೊಲ ಕರ್ಕೊಂಡು ಹೋಗಿದೆ, ತಮ್ಮ ಹೊಲಕ್ಕೆ. ಇಲ್ಲೇ ಹೊಲ ಲೀಸ್ ಮಾಡ್ತಾರೆ, ಆಗಿದ್ವಲ್ಲ ಲೀಸಿನ ಹೊಲ. ಇದು ಪಿಕಪ್ ಅಂತ ಹೇಳ್ಬಿಟ್ಟಿದ್ರೆ ಅಡ್ರೆಸ್ ರಾಂಬಯ್ಯಳ್ಳ. ಇಲ್ಲಿ ಕರ್ಕೊಂಬಂದ್ಬಿಟ್ಟು ಅವ್ನಿಗೆ ಸ್ವಲ್ಪ ನೀರಲ್ಲಿ ಮುಳುಗಿಸಿ, ಸ್ವಲ್ಪ ಕುಡಿಸಿ ನೀರಲ್ಲಿ ಮುಳುಗಿಸಿ ಸಾಯಿಸ್ಬಿಟ್ಟು ಆ ಕೆರೆಯಲ್ಲಿ ಎಸ್ಬಿಟ್ಟು ಹೋಗಿದ್ದ. ಅದಾದಮೇಲೆ ಊದಲಲ್ಲಿ ಊತ ಹಾಕಿದ್ದ ಅವನು. ಅದಾದಮೇಲೆ ಅವ್ರು ಸ್ವಲ್ಪ 15 ದಿನಕ್ಕೆ 20 ದಿನಕ್ಕೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದ ಏನಾಗಿದೆ ಬಾಡಿ ಅಂತೇಳಿ. ಆಮೇಲೆ ಊರಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಅವಳ ಜೊತೆ ಸಂಸಾರ ಮಾಡ್ತಾ ಇದ್ದ ಅವನು. ಫುಲ್ ಎಲ್ಲ ಜನಗಳಿಗೆಲ್ಲ ಗೊತ್ತು. ನಿರ್ಮಲಾ ಮನೆಗೆ ಇರ್ತದೆ, ರಾತ್ರಿ ಆಗಲೂ ಬಂದು ಹೋಗ್ತಾ ಇದೆ ಯಾವಾಗ ಬೇಕು ಅವಾಗ. ಅದಾದಮೇಲೆ ಒಂದಿನ ನಾನು ನಮ್ಮ ತಂಗಿ ಮದುವೆಗಂತ ನಾನು ಡ್ಯೂಟಿಯಿಂದ ಬಂದಿರೋದು ಊರಿಗೆ. ಬಂದಾಗೆ ಬೈಕಲ್ಲಿ ಇಬ್ಬರು ಕೂತ್ಕೊಂಡು ಹೋಗ್ತಾ ಇದ್ರು ಹಿರಿಯಾಳ ಹತ್ರ. ಅವಾಗ ನಾನು ರೆಡ್ ಹ್ಯಾಂಡೆಡ್ ಸಿಕ್ಕು ಒಂದು ಫೋಟೋ ತಂದು ಅನುಮಾನ ಮೇಲೆ PSI ಸಾಬ್ರಿಗೆ ಕೊಟ್ಟೆ. ಬರೀ ಒಂದು ಫೋಟೋ ಇಟ್ಕೊಂಡು ಅನುಮಾನ ಪಡೋದಕ್ಕಾಗ್ತಾ ಇರಲಿಲ್ಲ. ಆದರೆ ಪೊಲೀಸ್ ಟೀಮು ಈ ಕೇಸಿನ ಮೇಲೆ ತನಿಖೆ ಶುರು ಮಾಡಿಬಿಟ್ಟಿತ್ತು. ಯಾದಗಿರಿ DYSP ಬಸರಗಿ ಅವರ ಮಾರ್ಗದರ್ಶನದಲ್ಲಿ ಹುಣಸಗಿಯ CPI ವಿಜಯ ಮುರುಗುಂಡ ಮತ್ತು ಕಡೇಕಲ್ PSI ಕೆಂಚಾರೆಡ್ಡಿ ಅವರ ತಂಡ ಮಾಹಿತಿಯನ್ನ ಕಲೆಕ್ಟ್ ಮಾಡೋದಕ್ಕೆ ನಿಂತಿತ್ತು. ಪರಿಣಾಮವಾಗಿ ಸಮಾಧಿಯೊಳಗಿನ ಸತ್ಯ ಹೊರಬಂದ್ಬಿಡ್ತು. ಪೊಲೀಸ್ ಸ್ಟೇಷನ್ ನಮ್ಮ PSI ಮತ್ತು CPI ಅಲ್ಲಾಭಕ್ಷಗೆ ಇನ್ಕ್ವೈರಿ ಮಾಡಿದಾಗ ಅಲ್ಲಾಭಕ್ಷ ಈ ಗೋವಿಂದನಿಗೆ 11/3/2015 ರಾತ್ರಿ ತೋಳ್ದನಿ ಹತ್ತಿರ ಒಂದು ಕೆರೆಯಲ್ಲಿ ಮುಳುಗಿಸಿ ಒಂದು ಮರ್ಡರ್ ಮಾಡಿದಾನಂತೆ ಒಪ್ಪಿದ. ಇದರಲ್ಲಿ ಗೋವಿಂದನ ಹೆಂಡತಿ ನಿರ್ಮಲಾ ಮತ್ತು ಅಲ್ಲಾಭಕ್ಷ ಇವ್ರದ್ದು ಅನೈತಿಕ ಸಂಬಂಧ ಇತ್ತು. ಅದಕ್ಕೆ ಗೋವಿಂದ ಆಬ್ಜೆಕ್ಟ್ ಮಾಡಿದ ಮೇಲೆ ಇವರಿಬ್ಬರು ನಿರ್ಮಲಾ ಮತ್ತು ಅಲ್ಲಾಭಕ್ಷ ಕೂಡಿ ಇದು ಪ್ಲ್ಯಾನ್ ಮಾಡಿ ಅಲ್ಲಾಭಕ್ಷ ಅವ್ರಿಗೆ ಕೆರೆಯಲ್ಲಿ ಮುಳುಗಿಸಿ ಅವನು ಮರ್ಡರ್ ಮಾಡಿದ.